Hello my dear YouTube family, welcome back to another video. So YouTube family, ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸ್ಯಾಪ್ ಓವರ್ವ್ಯೂ ಬಗ್ಗೆ ಹೇಳಿದ್ದೆ. ಸ್ಯಾಪ್ನ ಒಂದು ಎಕ್ಸ್ಪ್ಲನೇಷನ್ ಜೊತೆಗೆ ಯಾವ ಕಂಪನೀಸ್ ಯೂಸ್ ಮಾಡುತ್ತೆ, ಸೊ ವಾಟ್ ಆರ್ ದ ಮಾಡ್ಯೂಲ್ಸ್ ವಿ ಹ್ಯಾವ್, ಇದರ ಜೊತೆಗೆ ನೀವು ಕಲಿತು ಯಾವ್ಯಾವ ಜಾಬಲ್ಲಿ ನೀವು ಸೆಟಲ್ ಆಗ್ಬೋದು ಮತ್ತು ಯಾರ್ಯಾರದನ್ನು ಕಲಿಬೋದು. ಸೊ ಇಷ್ಟೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ? ಸೊ ಪ್ರತಿಯೊಂದು ಸಾಫ್ಟ್ವೇರ್ಗೂ ಕೂಡ ಅದರದೇ ಆಗಿರೋ ಒಂದು ಸಾಫ್ಟ್ವೇರ್ಸ್ ಇರುತ್ತೆ ಅಲ್ಲ, ಪ್ರತಿಯೊಂದು ಕೋರ್ಸ್ಗೂ ಕೂಡ ಅದರ ಸಾಫ್ಟ್ವೇರ್ಸ್ ಇರುತ್ತೆ, ಲೈಕ್ ERPs ಇರುತ್ತೆ. ಸೊ ಸ್ಯಾಪ್ ERP ಅಂತ ಬಂದಾಗ ಇಟ್ ಈಸ್ ಕಂಪ್ಲೀಟ್ ಎಂಟರ್ಪ್ರೈಸ್. ಸೊ ಅದರ ಒಂದು ಇನ್ಸ್ಟಾಲೇಷನ್ ಹೇಗೆ ಮಾಡೋದು, ಸೊ ನಿಮಗೆ ಪ್ರಾಕ್ಟಿಕಲ್ಸ್ ಬೇಕು ಅಂದರೆ ಸಾಫ್ಟ್ವೇರ್ ಇಸ್ ವೆರಿ ಇಂಪಾರ್ಟೆಂಟ್. ವಿತೌಟ್ ಸಾಫ್ಟ್ವೇರ್ ನೀವೇನು ಕಲಿಯೋಕ್ಕಾಗಲ್ಲ, ಪ್ರಾಕ್ಟಿಕಲ್ ನಾಲೆಜ್ ಸಿಗಲ್ಲ. ಸೊ ಆದ್ರಿಂದ ಸೊ ಹೇಗೆ ಇನ್ಸ್ಟಾಲ್ ಮಾಡೋದು, ಹೌ ಟು ಇನ್ಸ್ಟಾಲ್ ದ ಸಾಫ್ಟ್ವೇರ್. ಸೊ ಯೂಶಲಿ ನಿಮಗೆ ಈ ಒಂದು ಸಾಫ್ಟ್ವೇರು ಫ್ರೀಯಾಗಿ ಸಿಗೋದಿಲ್ಲ. ಸೊ ನೀವು ಸಾಫ್ಟ್ವೇರ್ ಲೈಕ್ ಸ್ಯಾಪ್ದು ವೆಬ್ಸೈಟ್ಗೆ ಹೋಗ್ಬೇಕಾಗತ್ತೆ, ಅಲ್ಲಿ ಸರ್ಚ್ ಮಾಡಬೇಕಾಗತ್ತೆ. ಸರ್ಚ್ ಮಾಡಿ ನೀವು ಅಷ್ಟೊಂದು ಸುಸ್ತಾಗೋ ಬದಲು, ಸೊ ನಿಮಗೆ ಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಯಾರ ಹತ್ರ ಸಾಫ್ಟ್ವೇರ್ ಇರೋದಿಲ್ಲ, ನೀವು ಜಸ್ಟ್ ಒಂದು ಕಮೆಂಟ್ ಮಾಡಿ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಸಾಫ್ಟ್ವೇರ್ದು ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಅದು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಬಹುದು. ಓಕೆನಾ? ಫೈನ್. ಸೊ ಬೇಗ ಸಾಫ್ಟ್ವೇರ್ ಇನ್ಸ್ಟಾಲ್ ಕಡೆ ಹೋಗೋಣವಾ? ಓಕೆ, ಕಮ್ ಆನ್, ಲೆಟ್ಸ್ ಸ್ಟಾರ್ಟ್ ವಿತ್ ದ ಇನ್ಸ್ಟಾಲೇಷನ್ ಪ್ರೊಸೀಜರ್. First thing first, you should have this file, that is GUI 740. ಇದು ನಿಮ್ಮ SAP ERP ಸಾಫ್ಟ್ವೇರ್ಗೆ ಫೈಲ್ ಆಗಿರುತ್ತೆ. ಓಕೆ, ಸೊ ಇದರಲ್ಲಿ ಫಸ್ಟ್ ಫೋಲ್ಡರ್ನ ಓಪನ್ ಮಾಡಿ, ದಟ್ ಇಸ್ BDNW 7.0 ಪ್ರೆಸೆಂಟೇಷನ್. ಸೊ ಇದರೊಳಗಡೆ ನೀವು ಪ್ರೆಸೆಂಟೇಷನ್ 1 ಅಂತ ಇರೋ ಫೋಲ್ಡರ್ನ ಓಪನ್ ಮಾಡಿ. ಆ್ಯಂಡ್ ಇದರಲ್ಲಿ ದ ಥರ್ಡ್ ಆಪ್ಷನ್, ದಟ್ ಈಸ್ GUI, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಗೋ ಫಾರ್ Windows 32. ದೆನ್ ಈ ಒಂದು ಫೋಲ್ಡರಲ್ಲಿ ಗೋ ಟು ದ ಲಾಸ್ಟ್ ಆಪ್ಷನ್, ದಟ್ ಈಸ್ ಸೆಟಪ್ ಆಲ್ ಅಂತ ಇರುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನು. ಸೊ ಯು ವಿಲ್ ಗೆಟ್ ದಿಸ್ ಪ್ರಾಕ್ಸಿ. ಓಕೆ, ಸೊ ಎಸ್ ಕೊಡಿ. ಆ್ಯಂಡ್ ನಿಮಗೆ ಫ್ರಂಟ್ ಎಂಡ್ ಇನ್ಸ್ಟಾಲರ್ ಪೇಜ್ ಓಪನ್ ಆಗುತ್ತೆ. ಓಕೆ, ದಿಸ್ ಇಸ್ ಯುವರ್ ಫ್ರಂಟ್ ಎಂಡ್ ಇನ್ಸ್ಟಾಲರ್ ಪೇಜ್. ಸೊ ಚೂಸ್ ನೆಕ್ಸ್ಟ್ ಆಸ್ ಗಿವನ್. ನೆಕ್ಸ್ಟ್ ಕೊಡಿ. ದೆನ್ ಸೆಲೆಕ್ಟ್ ಆಲ್ ದೀಸ್ ಥಿಂಗ್ಸ್. ಇದೆಲ್ಲ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನೀವು. Okay, so select all things, then go for the next option. So next option, next ಕೊಡಿ, next. ಸೊ ನಿಮ್ಮ ಒಂದು ಸ್ಕ್ರಿಪ್ಟ್ ಆಕ್ಷನ್ ಈಗ ಇನ್ಸ್ಟಾಲ್ ಆಗ್ತಾ ಇದೆ. ದಟ್ ಇಸ್ ನಿಮ್ಮ ಒಂದು ಸ್ಯಾಪ್ ಸಾಫ್ಟ್ವೇರ್ ಈಗ ಇನ್ಸ್ಟಾಲ್ ಆಗ್ತಾ ಇದೆ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಬೈ ದ ಟೈಮ್ ಲೆಟ್ಸ್ ಡಿಸ್ಕಸ್ the first thing first, happy new year people. ಸೊ ಲಾಸ್ಟ್ ವಿಡಿಯೋದಲ್ಲೇ ನಾನು ಹೇಳಬೇಕಾಗಿತ್ತು, ಬಟ್ ಐ ವಿಲ್. ಸೊ ಈಗ ಹ್ಯಾಪಿ ನ್ಯೂ ಇಯರ್. ಸೊ ಎಲ್ಲರೂ ಈ ಒಂದು ಹೊಸ ವರ್ಷಕ್ಕೆ 2026ಗೆ ಒಂದು ರೆಸಲ್ಯೂಷನ್ ಇಟ್ಕೊಂಡು ಸ್ಟೆಪ್ ಇಕ್ತಾ ಇದ್ರೆ, ಹೌದಲ್ವಾ? ಸೊ ಅದೇ ರೀತಿ ಈ ನಿಮ್ಮ ರೆಸಲ್ಯೂಷನ್ ಏನಿರುತ್ತೆ ಅದನ್ನು ನೀವು ಫುಲ್ಫಿಲ್ ಮಾಡಬೇಕು ಅಂತ ಹೇಳಿದ್ರೆ, ಟು ರೀಚ್ ದ ಗೋಲ್ ಅಂತ ಹೇಳಿದ್ರೆ ಯು ಹ್ಯಾವ್ ಟು ವರ್ಕ್ ಹಾರ್ಡ್. ಸೊ ಹಾರ್ಡ್ ವರ್ಕ್ ಮಾಡಿ ನಿಮ್ಮ ರೆಸಲ್ಯೂಷನ್ಸ್ ಏನಿರುತ್ತೆ ಬೈ ಎಂಡ್ ಆಫ್ ದಿಸ್ ಇಯರ್ ಫುಲ್ಫಿಲ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಮ್ಯಾನಿಫೆಸ್ಟೇಷನ್ ಅನ್ನೋದು ಹೇಳ್ತಾರೆ, ನಾನು ಅದನ್ನು ಯೂಶಲಿ ನಂಬೋದಿಲ್ಲ, ಬಿಕಾಸ್ ಐ ಹ್ಯಾವೆಂಟ್ ಡನ್ ಮ್ಯಾನಿಫೆಸ್ಟೇಷನ್ ಟಿಲ್ ನೌ. ದ ಟೈಮ್ 11/11ಗೆ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಹೇಳ್ತಾರೆ, ನಾನು ಯಾವತ್ತೂ ಮಾಡಿಲ್ಲ. ಲೆಟ್ ಮಿ ಸಿ ದಿಸ್ ಇಯರ್, ಲೆಟ್ ಮೀ ಪುಟ್ ಅ ಲೆಟರ್ ಟು ದ ಯೂನಿವರ್ಸ್. ಸೊ ನನ್ನ ಒಂದು ಕನಸೇನಿದೆ ಅದು ಫುಲ್ಫಿಲ್ ಆಗುತ್ತಾ ಅಂತ ನೋಡುವ. ಆ್ಯಂಡ್ ಪರ್ಸೆಂಟೇಜ್ 36-37% ಆಗ್ತಾ ಇದೆ. ಆ್ಯಂಡ್ ಇಟ್ಸ್ ಗೋಯಿಂಗ್ ಗುಡ್. ಆ್ಯಂಡ್ ಮೋರ್ ಪೀಪಲ್, ಸ್ಯಾಪ್ ನೀವು ಇನ್ಸ್ಟಾಲ್ ಆದಮೇಲೆ ನಿಮಗೆ ಇಂಪಾರ್ಟೆಂಟ್ ಆಗಿ 2 ಥಿಂಗ್ ತುಂಬ ಇಂಪಾರ್ಟೆಂಟ್ ಬೇಕಾಗುತ್ತೆ. ಒಂದು, ಸರ್ವರ್ ಆಕ್ಸೆಸ್ಗೆ ನಿಮಗೆ ಬೇಕಾಗಿರುವಂತಹ ಒಂದು ಡೀಟೇಲ್ಸ್. ಇದು ನಿಮಗೆ ಈಸಿಯಾಗಿ ಸಿಗೋದಿಲ್ಲ, ಯು ಶುಡ್ ಪರ್ಚೇಸ್ ಇಟ್. ಇಲ್ಲ ರೆಂಟ್ ಪರ್ಪಸಲ್ಲಿ ನೀವು ತೊಗೊಬೋದು, ಇಲ್ಲಾಂದರೆ ನೀವು ಸ್ಯಾಪ್ ಯೂನಿವರ್ಸಲ್ ಐಡಿನ ತಗೊಳ್ಳಿ, ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಸ್ಯಾಪಿಂದ ನಿಮಗೆ ಸಮ್ ಪ್ರೊಸೀಜರ್ಸ್ನ ಫಾಲೋ ಮಾಡಿದ್ರೆ ನಿಮಗೆ ಸರ್ವರ್ ಡೀಟೇಲ್ಸ್ ಸಿಗುತ್ತೆ. ಜೊತೆಗೆ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಕ್ಲೈಂಟ್ನ ಚೂಸ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕ್ಲೈಂಟು ಸಮ್ಟೈಮ್ಸ್ ವಿಲ್ ಬಿಕಮ್ 000 ಇರುತ್ತೆ, ಇಲ್ಲ 100 ಇರುತ್ತೆ, ಇಲ್ಲ 800 ಇರುತ್ತೆ. ದಿಸ್ ಈಸ್ ಯುವರ್ ಕ್ಲೈಂಟ್ ಅಡ್ರೆಸ್.
ಇದು ಬಿಟ್ಟರೆ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಸ್ಯಾಪ್ ಸರ್ವರು ನಮ್ಮಲ್ಲಿ ರೆಂಟಿಗೆ ಕೊಡ್ತಾ ಇದ್ದೀವಿ. ಯು ಕ್ಯಾನ್ ಟೇಕ್ ದಟ್. ಆ್ಯಂಡ್ ಅದರ್ ಥಿಂಗ್, ಮಲ್ಟಿಪಲ್ ಸಿಸ್ಟಮ್ಸಲ್ಲಿ ನಾವು ಸ್ಯಾಪ್ನ ಯೂಸ್ ಮಾಡೋಕ್ಕಾಗಲ್ಲ ಯೂಸಿಂಗ್ ದ ಸೇಮ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್. ಸೊ ಪ್ರತಿಯೊಂದು ಸಿಸ್ಟಮ್ಗೂ ಯೂನಿಕ್ ಆಗೇ ಇರುತ್ತೆ. ಸೊ ಯಾರ್ಯಾರಿಗೆ ಬೇಕು ಪ್ಲೀಸ್ ಒಂದು ಕಮೆಂಟ್ ಮಾಡಿ, ನಿಮಗೆ ಆ ಒಂದು ಸರ್ವರ್ನ ನಾವು ಕಳಿಸ್ಕೊಡ್ತೀವಿ. ಓಕೆ, ಸೊ ನಾವು ವಿನ್ ಟು ರಿಬೂಟ್ ಅವರ್ ಕಂಪ್ಯೂಟರ್ ಟು ಕಂಪ್ಲೀಟ್ ದ ಪ್ರಾಸೆಸ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಅಬೌಟ್ ದ ಇನ್ಸ್ಟಾಲೇಷನ್. ಸೊ ನೆಕ್ಸ್ಟ್ ಇನ್ಸ್ಟಾಲ್ ಆದಮೇಲೆ ನೆಕ್ಸ್ಟ್ ಏನು? ಸೊ ವಾಟ್ ಈಸ್ ದ ನೆಕ್ಸ್ಟ್? ಸೊ ಯು ಶುಡ್ ಗೆಟ್ ಆಕ್ಸೆಸ್ ಟು ದ ಸ್ಯಾಪ್ ಲಾಗೋನ್ ಅಂತ ಇರುತ್ತೆ. ಐ ಥಿಂಕ್ ವಿ ಗೋಟ್ ದ ಸ್ಯಾಪ್ ಲಾಗೋನ್. ಹೌದಾ? ಡೆಸ್ಕ್ಟಾಪ್ ಅಲ್ಲಿ ಸ್ಯಾಪ್ ಲಾಗೋನ್ ಅಂತ ಮತ್ತೆ ಸ್ಯಾಪ್ ಬಿಸ್ನೆಸ್ ಕ್ಲೈಂಟ್ ಅನ್ನೋದು ಇರುತ್ತೆ. ಯು ಶುಡ್ ಸೆಲೆಕ್ಟ್ ಸ್ಯಾಪ್ ಲಾಗೋನ್. So let's wait until it gets open. So this is your workspace view of your SAP logon. Okay, always go with variable logon connection on the kodi. Give me a second, people. Okay, let me check out SAP server access. And one thing, on the server access is unique for all the things. Okay, let me go for user specified system. Okay, next. ಸೊ ನೆಕ್ಸ್ಟ್ ಇಲ್ಲಿ ಕಸ್ಟಮರ್ ಅಪ್ಲಿಕೇಶನ್ ಸರ್ವರ್ ಅಂತ ನೀವು ಚೂಸ್ ಮಾಡಬೇಕಾಗತ್ತೆ. ಸೊ ಡಿಸ್ಕ್ರಿಪ್ಷನ್ ಐ ವಿಲ್ ಗಿವ್ ಫಾರ್ ಫಿಕೋ. ಸೆಕೆಂಡ್ ಥಿಂಗ್, ಸಿಸ್ಟಮ್ ಐ ಡಿ ಐ ಕ್ಯಾನ್ ಗಿವ್ ಫಾರ್ EH7. ಪ್ಲೀಸ್ ಡೋಂಟ್ ಯೂಸ್ ದೀಸ್ ಥಿಂಗ್ಸ್ ಬಿಕಾಸ್ ಇದು ಸಿಸ್ಟಮ್ಗೂ ಚೇಂಜ್ ಆಗ್ತಾ ಇರುತ್ತೆ. ದೆನ್ ಗೋ ಫಾರ್ ಇನ್ಸ್ಟೆನ್ಸ್ ನಂಬರ್ ಐ ಆಮ್ ಗಿವಿಂಗ್ ಫಾರ್ 20. ಅಂಡ್ SAP ಅಪ್ಲಿಕೇಶನ್ ಸರ್ವರ್ ಇಸ್ ಫಾರ್ ಮೈ 949.207.13.215. This is my SAP application server. So SAP router settings can be omitted, not so compulsory. So next korta idini, and so idralli koduvanta avashyakate illa. Then go for the next. Default is EN, that is nothing but English is your default. So Dutch beda, sorry, for English EN, English is your default. So finish. So idu nimma ondu SAP ಗೆ ಕನೆಕ್ಷನ್ ಡೀಟೇಲ್ಸ್. ಲಾಗಿನ್ ಕೊಟ್ಟಾಗ ಸೊ ನೋ ರೂಟ್ ಟು ಹೋಸ್ಟ್ ಅಂತ ಇದೆ, ಬಿಕಾಸ್ ಆಲ್ರೆಡಿ ನಾನಿದು ನನ್ನ ಒಂದು ಸಿಸ್ಟಮಲ್ಲಿ ಆಕ್ಸೆಸ್ ಇರೋದ್ರಿಂದ ಇದು ನನಗೆ ಆಕ್ಸೆಸ್ ಕೊಡ್ತಾ ಇಲ್ಲ. ಓಕೆನಾ? ಸೊ ನೋ ಕೊಡ್ತಾ ಇದ್ದೀನಿ ಬಿಕಾಸ್ ಎವ್ರಿ ಸಿಸ್ಟಮ್ ವಿಲ್ ಹ್ಯಾವ್ ಯುನಿಕ್ IDs. ಸೊ ಅದರಿಂದ ನನಗಿದು ಆಕ್ಸೆಸ್ ಕೊಡ್ತಾ ಇಲ್ಲ. ಫೈನ್, ದೆನ್ ಸೊ ದಿಸ್ ಇಸ್ ಅಬೌಟ್ ಇನ್ಸ್ಟಾಲೇಷನ್. ಸೊ ಒನ್ಸ್ ಲಾಗಿನ್ ಆದಮೇಲೆ ನೀವು ಹೇಗೆ ಅದನ್ನು ಆಕ್ಸೆಸ್ ಮಾಡಬೇಕು ಅನ್ನೋದು ನೆಕ್ಸ್ಟ್ ಅಲ್ಲೇ ನಾನು ಹಾಕ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್.